Hi, hello, welcome back to my channel. ಹಾಯ್. ಈಗ ನೋಡ್ರಿ ನಾವು ಇಲ್ಲಿ ಹಾಸ್ಪಿಟಲ್ಗೆ ಬಂದೀವ್ರಿ. ಇಲ್ಲಿ ಬರೋಣ ಅವರು ಮೊದಲು ಅಡ್ವಾನ್ಸ್ ಡಿಪಾಸಿಟ್ ಕಟ್ ಅಂತಾರೆ. ಇಲ್ಲಿ ಡಿಪಾಸಿಟ್ ಕಟ್ಟಾಕತ್ತಿದ್ದೇವ್ರಿ. ಡಿಪಾಸಿಟ್ ಒಂದು 5,000 ರೂಪಾಯಿ ಕಟ್ಟಿದ್ದೇವ್ರಿ. ಇಲ್ಲಿ ನೋಡ್ರಿ ಮೆಡಿಕಲ್ದಾಗ ಮೆಡಿಸಿನ್ ಎಲ್ಲ ಬರೆದು ಕೊಟ್ಟಾರಿ. ಇಲ್ಲಿ ತೊಗೊಳಕತ್ತಿದ್ದೆ ನಾನು ಮೆಡಿಕಲ್ದಾಗ ರೀ. ಅವರು ಏನು ತಗೊಂಬ ಅಂತಂದಿದ್ದಲ್ರಿ, ಇಲ್ಲಿ ತೊಗೊಂಡಾಕ ನಿಂತಿದ್ದೇನೆ ನಾನು ಮೆಡಿಕಲ್ದಾಗ ರೀ. ಯಾರಿಗೆ ಆರಾಮಿಲ್ಲ? ನಮ್ಮ ಮಕ್ಕಾಗ್ರಿ ಏನಾಗಿತ್ತು? ಅದೆಲ್ಲ ಮತ್ತು ಅಮೌಂಟ್ ಕಟ್ ಬಂದ್ರಿ. ಅಷ್ಟೆಲ್ಲ ನಾ ಕಟ್ಕೊಂಬಂದು ಬಿಲ್ ಮಾಡ್ಕೊಂಬಂದೀನಿ ರೀ. ಇಲ್ಲಿ ಬಿಲ್ ಮಾಡಿಕೊಂಡು ಇಲ್ಲೇ ನಿಂತಿದ್ದೆ ರೀ. ಅಕ್ಕಿಗೆಲ್ಲ ಸ್ಕ್ಯಾನ್ ಅದು ಮಾಡಿ ಕರ್ಕೊಂಬಂದ್ರೆ ನೋಡ್ರಿ. ಹೊರಗೆ ಭಾಳ ಅಳಾಕತ್ತಿದ್ದಳ್ರಿ ಅಕ್ಕಿ. ಅಳುವುದು ನೋಡಿ ನನಗೆ ಅಳುವೇ ನಿಂದ್ರಾಕತ್ತಿದ್ದಿಲ್ಲ ರೀ. ಅಷ್ಟೆಲ್ಲ ಹತ್ಬಿಟ್ಟಿನಿ ರೀ ನಾ. ಇಷ್ಟು ದೊಡ್ಡ ಹಾಸ್ಪಿಟಲ್ದಾಗ ನೋಡ್ರಿ ಒಬ್ಬಕ್ಕಿನೇ ರೀ. ಹ್ಯಾಂಗೆ ಸಂಭಾಳಿಸ್ಬೇಕಂತೇ ಗೊತ್ತಾಗಕತ್ತಿದ್ದಿಲ್ಲ ರೀ ನಮ್ಮ ನೇಹಾಗ್ರಿ. ಅಳುವಂತ್ರು ಭಾಳ ಬರಾಕತ್ತಿತ್ತು ರೀ. ತೊಗೊಂಬಂದು ಬೆಡ್ ಮೇಲೆ ಹಾಕಿದ್ರು ನೋಡ್ರಿ. ನನ್ನ ಮುಖ ನೋಡ್ರಿ ಹತ್ತತ್ತು ಹ್ಯಾಂಗೆ ಆಗೈತಿ, ಯಾವ ಥರ ಆಗಿತ್ತು ಅಂಥೇಳಿ. ಅವಾಗೇ ದವಾಖಾನೆ ಅಂದರೆ ಸುಮ್ಮನೆ ಇರಲ್ರಿ. ದವಾಖಾನೆಗೆ ಎಷ್ಟು ದಿನ ಇರ್ತೀವಿ ಅಷ್ಟು ಎಲ್ಲ ರೊಕ್ಕ ಎಷ್ಟು ಒಯ್ದರೆ ಚಲೋ ರೀ. ಯಾಕಂತಂದ್ರೆ ಏನು ಯಾವಾಗ ಬರೆದು ಕೊಡ್ತಾರೋ, ಏನು ಯಾವಾಗ ಸ್ಕ್ಯಾನ್ ಮಾಡ್ತಾರೋ ಒಂದು ಗೊತ್ತಾಗಲ್ಲ ರೀ. ಹಾಗಾಗಿ ಭಾಳ ಕಷ್ಟಪಟ್ಟೀನಿ ರೀ ನಾನು ದವಾಖಾನೆಯಾಗಿದ್ರಿ. ನಾನು ಆಲಿಯಾ ಬಂದಿದ್ದು ನೋಡ್ರಿ. ಮತ್ತು ಇಲ್ಲಿ ಮೆಡಿಕಲ್ಗೆ ಬಂದು ಮತ್ತೆಲ್ಲ ಔಷಧ ಎಲ್ಲ ಬರೆದು ಕೊಟ್ಟಿದ್ರಲ್ರಿ. ಗುಳಿಗೆ ಔಷಧ ಎಲ್ಲ ಒಯ್ಲಾಕತ್ತೀವಿ ರೀ ಮ್ಯಾಗ. ಇದು ಲಿಫ್ಟ್ ಮ್ಯಾಗ ಅದು ಮ್ಯಾಗ ಐತ್ರಿ. ಅದು ಲಿಫ್ಟ್ನಾಗ ನಾವು ಹೊಂಟೀವಿ ರೀ ಮ್ಯಾಗ. ಅದು 1 ಡೇ ಆಗಿತ್ತು ರೀ. ಇದು 2ನೇ ಡೇ ರೀ. ಮುಂಜಾನೆ ಎದ್ದಿದ್ದೆ ರೀ. ಮುಂಜಾನೆ ಎದ್ದು ನಾನು ನೇಹಾ ಸ್ವಲ್ಪ ಎದ್ದಿದ್ದಳು ರೀ. ನೇಹಾ ಸ್ವಲ್ಪ ತಿರ್ಗಾಡಕತ್ತಿದ್ದಳು ರೀ. ಎದ್ದು ಸ್ವಲ್ಪ ಹೊಟ್ಟೆ ಬೆನ್ನೆಲ್ಲ ಕಡಿಮೆ ಆಗಿತ್ತಂತ್ರಿ. ಈಗೆಲ್ಲ ಮತ್ತೆ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೋ ನೋಡ್ಬೇಕು ರೀ. ಸರ್ ಬಂದಮೇಲೆ ಹೇಳಿದ್ರಿ 10 ಗಂಟೆಗೆ ಬರ್ತಾರೆ ರೀ ಸರ್. ಈಗ ನೋಡ್ರಿ ನಾನು ಕೂತೀನಿ ನೋಡ್ರಿ. ನಾ ಆಲಿಯಾ ಮನ್ಕೊಂಡ ನೋಡ್ರಿ. ನಾ ಇಲ್ಲಿ ಕೂತೀನಿ ರೀ. ಆಲಿಯಾ ಎಲ್ಲ ರಾತ್ರಿ ಎಲ್ಲ ಎಚ್ಚರ ಇದ್ದಿಳ್ರಿ. ಆಕಿನೂ ಮನ್ಕೊಂಡಾಳ್ರಿ ಆಕಿ ಆಲಿಯಾ. ಈಗ ನೋಡ್ರಿ ಇದು ಸೊಲ್ಲಾಪುರ ಬೈಪಾಸ್ ನೋಡ್ರಿ. ಇದು ನೀರ ಇಲ್ಲಿ ಮ್ಯಾಗ ಹೋಗ್ಬೇಕು ಪೂರ ಕಾಣಿಸ್ತೈತಿ. ಹಿಂಗೆ ಹಾಯ್ ಜಾನೆ ಕರಸ್ತಾ ಇದು ನೋಡ್ರಿ ನಾವು ದವಾಖಾನೆ ಮ್ಯಾಗ ಬಂದಿದ್ದೇವ್ರಿ. ಅಲ್ಲಿದಿಂದ ಎಲ್ಲ ಅಲ್ಲಿ ನೋಡ್ರಿ ಬೈಪಾಸ್ ಗಾಡಿ ನೋಡ್ರಿ ಹ್ಯಾಂಗೆ ಹೊಂಟವ್ರಿ. ಇಲ್ಲಿ ಹತ್ರ ಕೆಳಗೆ ನೋಡಕ್ಕೆ ಆಗಕತ್ತಿಲ್ರಪ್ಪ. ನನಗೆ ಚಕ್ರ ಬರ್ತೈತ್ರಿ ಮ್ಯಾಗ ನಿಂತು ಕೆಳಗೆ ನೋಡಕ್ಕೆ. ಈಗ ಡಿಸ್ಚಾರ್ಜ್ ಮಾಡ್ತಿರ್ಬೇಕ್ರಿ. ಈಗ ಡಾಕ್ಟ್ರ್ ಬರ್ತಾರೆ. ಆರಾಮಿಸಿರಿ ಅಂತ 10 ಗಂಟೆ ಆಗಿತ್ತಲ್ರಿ. ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಸ್ವಲ್ಪ ಆರಾಮಾಗ್ರಿ ನೇಹಾ. ಆಲಿಯಾನು ಬಂದಿದ್ರಿ. ಆಲಿಯಾ ಮನೆಗೆ ಹೋದ್ರಿ. ಅವ್ರು ಸ್ಕೂಲ್ಗಾಗಿ ಮ್ಯಾರೇಜ್ ಮಾಡ್ತಿದ್ರಿ. ಏನೋ ಫಂಕ್ಷನ್ ಇದ್ರಿ. ಆಲಿಯಾ ಮನೆಗೆ ಹೋದ್ರಿ. ನಾನೇನು ನಾಷ್ಟ ಇದ್ದೀನ ಇದೆ ಅಂತ ಸಾವ್ರಿ. ಅಲ್ಲಿ ನಾ ಕೂತಿದ್ದೆ ರೀ. ಅದು ಜನರಲ್ ವಾರ್ಡೇ ರೀ. ಜನರಲ್ ವಾರ್ಡ್ನಾಗೆ ಬಾಜು ಪೇಷಂಟ್ ಇತ್ತು ರೀ. ಏನಾಯಿತು ಏನಿಲ್ಲ ಅಚಾನಕ್ ಎಲ್ಲ ಭಾಳ ತ್ರಾಸ ಆಗಕತ್ತಿತ್ತು ರೀ ಅವ್ರಿಗೆ. ತ್ರಾಸಾಗಿ ಹಾಗೆ ಡೆತ್ ಆಗಿಬಿಡ್ತ್ರಿ ಅವರು. ಕಣ್ಣು ಮುಂದೆ ಅಂಥ ಸಾವು ನೋಡ್ಬೇಕಾಗಿತ್ತು ರೀ. ಮೊದಲೇ ನಾ ಇದೆಲ್ಲ ನೋಡಿದ್ರೆ ನನಗೆ ಬರಲ್ಲ ರೀ. ಭಯ ಅನ್ನೋದು ಒಂಥರ ಆಗ್ಬಿಡ್ತೈತೆ ರೀ. ನಾನಂತೂ ಎದ್ದು ಬಂದು ಹೊರಗೆ ಕೂತಿದ್ದೆ ರೀ. ಆಲಿಯಾನು ಮನೆಗೆ ಹೋಗಿದ್ದಳು ರೀ ಮುಂಜಾನೆ. ಮೇಡಮ್ ಫೋನ್ ಹಚ್ಚಿದ್ರಿ ಬಾ ಅಂಥೇಳಿ, ಏನೋ ಫಂಕ್ಷನ್ ಐತೆ ಅಂಥೇಳಿ.
ಒಬ್ಬಾಕಿನೇ ಬಂದು ಇಲ್ಲಿ ಕೂತ್ಬಿಟ್ಟಿದ್ದೆ ರೀ ಹೊರಗೆ ರೀ. ನೋಡಿ ಒಂಥರ ಅನ್ನಿಸ್ತು ನನಗೆ. ಎಂದೂ ನೋಡಿದ್ದಿಲ್ಲ ರೀ, ಕಣ್ಣು ಮುಂದೆ ಐತಲ್ರಿ ಇಂಥ ಸಾವು. ಅಚಾನಕ್ ಆಗ್ಬಿಡ್ತು ರೀ, ಆಗಬಾರ್ದಿತ್ತು ರೀ. ಡಿಸ್ಚಾರ್ಜ್ ಆಯ್ತು ರೀ, ಮನೆಗೆ ಹೊಂಟಿವಿ ನೋಡಿರಿ ಡಿಸ್ಚಾರ್ಜ್ ಮಾಡ್ಕೊಂಡು. ಈಗ ನೋಡ್ರಿ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೊಂಟೀವಿ ರೀ. ಎಂಥ ಜನ ಅಪ್ಪ ಹಾಸ್ಪಿಟಲ್ದಾಗ ಬಿಟ್ಟಿದ್ದು ಚಪ್ಪಲ್ನೂ ಎತ್ಕೊಂಡು ಹೋಗ್ತಾರ ಅಂಥೇಳಿ ಎಂಥ ಜನ. ಏನು ಛೀ ಇಂಥ ಜನಕ್ಕೆ. ನಾನು ನೋಡ್ರಿ ಚಪ್ಪಲ್ ಇಲ್ಲಿ ಬಿಟ್ಟಿದ್ದೆ ರೀ, ಚಪ್ಪಲ್ಲ ಹಾಕ್ಕೊಂಡು ಒಳಗೆ ಬರಬೇಡ ಅಂತಂದ್ರಿ ವಾಚ್ಮೆನ್. ಎಲ್ಲರಿಗೆ ಅಲ್ಲೇ ಹೊರಗೆ ಬಿಡ ಅಂತ ಅಂತಾರೆ ರೀ. ಚಪ್ಪಲ್ ಬಿಟ್ಟಿದ್ದೆ ನಾವು, ಹೊಸವೇ ಇದ್ದು ರೀ, ಎತ್ಕೊಂಡು ಹೋಗಿಬಿಟ್ಟಾರಿ. ಖಾಲಿಲಿ ಹೊಂಟಿದ್ದು ನೋಡ್ರಿ ನಾನು. ಹೊಂಟೀವಿ ರೀ ಮನೆಗೆ. ನಾನು ಬಿಸಿಲು ಭಾಳ ಐತ್ರಿ, ಕಾಲು ಸುಡಾಕತ್ತಾವ್ರಿ. ಹಂಗೆ ಹೊಂಟೀವಿ ರೀ. ಏನು ಮಾಡಿದ್ರಿ ಈ ನೇಹಾಸಕ್ಕೆ ನಾಷ್ಟ ಮಾಡಿಸಿ ಕರ್ಕೊಂಡು ಹೋಗ್ತೀನಿ ರೀ. ಆಕಿಗೆ ನಾಷ್ಟ ಮಾಡಕತ್ತಾಳ್ರಿ, ದೋಸೆ ತಿಂತಾಳಂತ್ರಿ. ದೋಸೆ ನಾಷ್ಟ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗ್ತೀನಿ ರೀ. ಮತ್ತು ಮನೆಗೆ ಹೋಗಿ ಮಾಡಿ ಕೊಡು, ಮತ್ತು ಲೇಟ್ ಆಗ್ತೈತಲ್ರಿ. ಹಾಗಾಗಿ ಇಲ್ಲೇ ನಾಷ್ಟ ಮಾಡಿಸಿ ಈಗ ನೋಡ್ರಿ ಮನೆಗೆ ಹೊಂಟೇವ್ರಿ. ಮನೆಗೆ ಹೋಗಿ ಇದು ನೋಡ್ರಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ 2 ದಿನ ಆಯ್ತು ರೀ. ಅಲ್ಲಿ ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ. ಹಾಗಾಗಿ ಇಲ್ಲಿ ಬಂದು ಮನೆಗೆ ನಾನೀಗ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಾಕತ್ತೀನಿ ರೀ. ನನ್ನ ಮಗಳಿಗೆ ಬಿಟ್ಟು ಒಂದಿನನೂ ಇದ್ದಿದ್ದಿಲ್ಲ ರೀ ನಾನು. ಅಕ್ಕ ಬಂದಿದ್ದೆ ರೀ ನನ್ನ ಮಗಳಿಗೆ ಮನೆಗೆ ಒಯ್ದಿದ್ರಿ. ಅಂದ್ರೆ ದವಾಖಾನ್ಯಾಗ ಹ್ಯಾಂಗೆ ಇಟ್ಕೊಂಡು ಕುಂದಿರ್ಬೇಕು ರೀ ಪಾಪುಗೆ. ಎಲ್ಲ ಥರದ ಪೇಷಂಟ್ ಬಂದಿರ್ತಾರೆ ರೀ. ಮಕ್ಕಳಿಗಂತೂ ಜಲ್ದಿ ಇನ್ಫೆಕ್ಷನ್ ಆಗಿಬಿಡ್ತೈತೆ ರೀ. ಅದ್ರ ಸಲುವಾಗಿ ಅಕ್ಕ ಬಂದಿದ್ದಳು ರೀ. ಅಕ್ಕ ಅಂದಳು ರೀ ನಾನೇ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ. ಅಂತ್ರಿ ಭಾಳ. ಮತ್ತು ಸಣ್ಣ ಪಾಪು ಅಲ್ರಿ, ಮತ್ತು ಅಳುವುದೇ ಅಲ್ರಿ ಅದು. ಹಾಗಾಗಿ ಏನು ಮಾಡಿದ್ರಿ ಈಗ ಅಂಥ ಕಷ್ಟ ಬಂದ್ರೆ ಮತ್ತು ಬಿಟ್ಟು ಇರಬೇಕಲ್ರಿ. ಆ ದೇವ್ರು ನಮಗೆ ಅಂಥೇಳಿ ಕಾಯ್ಕೊಂಡು ಕೂತಿರ್ತಾನೆ. ಅದ್ರಾಗ ನನ್ನ ಮನೆಯೇ ಅಂಥೇಳಿ ಕಾಯ್ಕೊಂಡು ಭಾಳ ಕೂತಾನೆ ರೀ ದೇವ್ರು. ಯಾಕೋ ಏನೋ ಕಷ್ಟದ ಮೇಲೆ ಕಷ್ಟ ರೀ. ಯಾಕಂದ್ರೆ ನಾವು ಎಲ್ಲರದು ಒಳ್ಳೆಯದು ಆಗಲಿ ಅಂಥೇಳಿ ಏನಾರು ಯಾರಿಗಾರ ಆದ್ರೆ ಭಾಳ ನಾವು ಒಂಥರ ಪಾಪ ನಮ್ಮಂಗೆ ಅವ್ರು ಅದಾರಲ್ಲಪ್ಪ ಅಂದ್ರೆ ನಮ್ಮಂಗೆ ನಾವು ಯೋಚನೆ ಮಾಡ್ತೀವಿ ರೀ. ಕಷ್ಟ ಬಂದ್ರೆ ಯಾರಿಗೆ ಹಿಂಗೆ ಕೆಟ್ಟದ್ದು ನಾವು ಯಾರಿಗೆ ಆಗಲಿ ಅಂಥೇಳಿ ಯಾವತ್ತೂ ನಾವು ಅಂದ್ಕೊಳ್ಳಲ್ಲ ರೀ. ಆ ದೇವ್ರು ನಮಗೆ ಈ ಥರ ಮಾಡ್ತಾನೆ ರೀ. ಏನು ಮಾಡೋದು ರೀ, ಒಳ್ಳೆಯವ್ರದ್ದು ಕಾಲಿಲ್ಲ ರೀ. ಈಗ ಒಳ್ಳೆಯವರಿಗೆ ಕಷ್ಟ ಕೊಡ್ತಾನಂತ ಅನಿಸ್ತೈತೆ ರೀ ನನಗರೆ. ನಾವು ಏನಾರು ಪಾಪ ಮಾಡಿ ಏನೂ ಗೊತ್ತಿಲ್ಲ, ಅನುಭವಿಸ್ಲೇಬೇಕಲ್ರಿ. ಎಲ್ಲ ಥರದ ಅನುಭವಿಸೀವ್ರಿ ಇಷ್ಟು ದಿನ. ಆದ್ರೂ ಇನ್ಮೇಲೂ ಇರ್ಬೇಕಂತಂದ್ರೆ, ಯಾಕಂದ್ರೆ ಎಲ್ಲ ರೀತಿಲಿ ಹೇಳ್ಕೊಳಕ್ಕೂ ಚಲೋ ಅನ್ಸಲ್ರಿ. ಅದು ಅಳ್ಕೊತ ಕೂತ್ರೂ ಚಲೋ ಅನ್ಸಲ್ರಿ. ನಗೋರ್ನು ಇರ್ತಾರೆ ನೋಡಿ. ಮತ್ತು ಹಿಂಗೈತಲ್ಲಪ್ಪ ಅಂಥೇಳಿ ಅಂದ್ರೆ ಹಿಂಗೈತಲ್ಲಪ್ಪ ಅಂಥೇಳಿ ಚಲೋ ಅನ್ಸಲ್ಲ. ಪಾಪ ಈ ಥರ ಅವ್ರಿಗೆ ಆಗಿತ್ತು ಅಂಥೇಳಿ ಅನ್ನೋರ್ನು ಇರ್ತಾರೆ ರೀ. ಹಂಗಾಗಿ ಜಾಸ್ತಿ ನಾನು ವಿಡಿಯೋದಾಗ ಅಳೋದು ಅದು ವಿಡಿಯೋ ಹಾಕಲ್ರಿ. ಇಷ್ಟೆಲ್ಲ ದುಃಖ ಇದ್ರೂ ನಾನು ಹಾಕಕ್ಕೆ ಹೋಗಲ್ರಿ. ದವಾಖಾನ್ಯಾಗ ನಾ ಅಳೋದು ನೋಡಿದ್ರೆ ಎಲ್ಲ ಮಂದಿ ಎಲ್ಲ ಸಮಾಧಾನ ಮಾಡಾಕತ್ತಿದ್ರಿ. ಆದ್ರೆ ನಾನು ವಿಡಿಯೋ ಮಾಡಕ್ಕೆ ಕೊಟ್ಟಿಲ್ಲ ರೀ. ಆಲಿಯಾಗ್ರಿ ಮಾಡಬೇಡ ಅಂತಂದೆ ರೀ ನಾನು. ಯಾಕಂತಂದ್ರೆ ದವಾಖಾನೆ ಅಂದ್ರೆ ಸುಮ್ಮನೆ ಆಗಲ್ರಿ ಅದು. ಅಂಥದ್ರಾಗ ಈ ಥರ ಪರಿಸ್ಥಿತಿ ಅಂತಂದ್ರೆ ಯಾರಿಗೆ ನಮ್ಮ ಶತ್ರುಗಳಿಗೂ ಬರಬ್ಯಾಡ್ದ್ರಿ. ಎಲ್ಲರೂ ಚಲೋ ಇರಲಿ ರೀ ಅಂಥೇಳಿ ನಾನು ಅನ್ಕೋತೀನಿ ನೋಡಿರಿ. ಈಗ ನೋಡಿರಿ ನಾನು ಇಲ್ಲಿ ತತ್ತಿ ಸಾರು ಮತ್ತು ಅನ್ನ ಮಾಡಿಬಿಡ್ತೀನಿ ರೀ. ಯಾಕಂದ್ರೆ ಈಗ ಅಡುಗೆ ಮಾಡಕ್ಕೆ ಕೂತ್ರೆ ಚಪಾತಿ ಅದು ಆಗಲ್ರಿ ನನಗೆ. 2 ದಿನ ನಿದ್ದೆ ಇಲ್ಲ, ಏನೂ ಇಲ್ಲ. ಹಾಗಾಗಿ ನನಗೂ ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ ರೀ. ದವಾಖಾನ್ಯಾಗಿದ್ದೆ 2 ದಿನ. ಬರೀ ಇಷ್ಟೇ ಮಾಡಿಬಿಡ್ತೀನಿ ರೀ. ಹೊರಗ್ಲಿಂದ ಬೇಕಾದ್ರೆ 2 ರೊಟ್ಟಿ ತರಿಸಿ ತಿಂತೀನಿ ರೀ. ಇಷ್ಟೇ ಮಾಡಿ ರೆಸ್ಟ್ ಮಾಡಿಬಿಡ್ತೀನಿ ರೀ ಈಗ. ಮತ್ತು ಇದು ವಿಡಿಯೋ ಪೂರ್ತಿ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಸಪೋರ್ಟ್ ಮಾಡಿರಿ ನಮ್ಮಂಥ ಬಡವ್ರಿಗೆ ರೀ. ಏನು ಮಾಡ್ಬೇಕು, ಕಷ್ಟ ಬಂದಂಗೆ ಹೋಗ್ಬೇಕಲ್ರಿ. ಬಾಯ್ ಫ್ರೆಂಡ್ಸ್.